ಹೂ ತರ ಇದ್ರು ಈಗ ಹೂಕೋಸ್ ತರ ಆಗ್ಬಿಟ್ಟಿದ್ರೆ. ಬೂದ್ ಗುಂಬಳಕಾಯಿಗಳೇ ಸಿಹಿ ಗುಂಬಳ ಮಾಡ್ಕೊಡಪ್ಪ. ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಶ್ರೀತಿವ. ಸೊ ಏನಪ್ಪ ಇವತ್ತು ಒಂದು ದೊಡ್ಡ ಪಾರ್ಸಲ್ ಜೊತೆ ಬಂದಿದ್ದಾಳಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಓಕೆ, ಇದೇನು ಅಂತ ಗೊತ್ತಾಗ್ಬೇಕು ಅಂದ್ರೆ ನಿಮ್ಗೆ ಇದನ್ನ ಅನ್ಬಾಕ್ಸ್ ಮಾಡೋವರೆಗೂ ಕೊನೆವರೆಗೂ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ಬೇಡಿ ಎಲ್ಲೂ. ಓಕೆನಾ? ನಮ್ ಕಡೆ ವೈರ್ ಕಟ್ ಮಾಡಪ್ಪ. ಸೊ ನನ್ನ ಅನ್ಬಾಕ್ಸ್ ಮಾಡೋದಕ್ಕೆ ನನ್ನ ಮಕ್ಳು ಬಿಡ್ಲಿಲ್ಲ, ಅವರೇ ಮಾಡ್ತಿದ್ದಾರೆ. ಸೊ ಯಾರಾದ್ರೇನು ಬಟ್ ಅನ್ಬಾಕ್ಸ್ ಮಾಡಿದಾಗ ಒಳಗಡೆ ಏನಿದೆ ಅಂತ ಗೊತ್ತಾಗ್ಬೇಕಲ್ವಾ ನಿಮ್ಗೆ. ಅನ್ಬಾಕ್ಸ್ ಆಯ್ತು. ಒಂದ್ ನಿಮಿಷ ಏನಿದೆ ಅಂತ ಅಮ್ಮ ಎತ್ತಂಗ್ ಹಾಕ್ಸಿಲ್ಲ ನಂಗೆ ಅಂತ ಹೇಳಿದ್ರೆ ಥ್ರೆಡ್ ಮಿಲ್ ಆರ್ಡರ್ ಮಾಡಿದ್ದು. ಸೊ ಬಂದಿದೆ. ಏನಕ್ಕೆ ಅಂತಂದ್ರೆ ಮಂಜು, ನಾನು ಮತ್ತೆ ನನ್ನ ಚಿಕ್ಕ ಮಗ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಮನೇಲೆ ಓಡ್ಲಿ ಅಂತ ಅಂದ್ಬಿಟ್ಟು ಥ್ರೆಡ್ ಮಿಲ್ ಮಾಡಿದ್ರು. ಹೂ ತರ ಇದ್ರು ಈಗ ಹೂಕೋಸ್ ತರ ಆಗ್ಬಿಟ್ಟಿದ್ರೆ ಹಿಂಗೆ ಬಿಟ್ರೆ ಮನೆಗೆ ಇಡ್ಸಕ್ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನನ್ಗೂ ನನ್ ಚಿಕ್ಕ ಮಗುವೆ ಇಲ್ಲೇ ಮನೇಲೆ ಓಡ್ಲಿ ಅಂತ ಅನ್ಬಿಟ್ಟು ಥ್ರೆಡ್ ಮಿಲ್ ಆರ್ಡರ್ ಮಾಡಿದ್ದಾರೆ. ಅಲ್ವಾ, ಫೈನಲಿ ನಮ್ಮ ಮನೆಗೆ ಥ್ರೆಡ್ ಮಿಲ್ ಬಂತು. ಏನಿದ್ರು ನಾವು ಓಡಿ ಸಣ್ಣ ಆಗ್ಬೇಕಷ್ಟೇ. ನಾನ್ ನಿಜವಾಗ್ಲೂ ಓಡ್ತೀನಿ, ಅದು ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ಮಂಜು ಬೈದಿಂದನಾದ್ರೂ ನಾನು ಎದ್ದು ಓಡ್ಬೇಕು ಅಂತ ಟ್ರೈ ಮಾಡ್ತೀನಿ. ಬಟ್ 100% ಹೇಳಕ್ ಆಗಲ್ಲ. ಈಗ ನಾನು 70 kg ಇದ್ದೀನಿ. ನೆಕ್ಸ್ಟ್ 1 ಮಂತ್ ಆದ್ಮೇಲೆ ವೆಯ್ಟ್ ನೋಡೋಣ ಎಷ್ಟು ಕಡಿಮೆ ಆಗಿದ್ದೀನಿ ಅಂತ ಅಂದ್ಬಿಟ್ಟು. ಏನಿದು ಅಂತ ಅಂದ್ಬಿಟ್ಟು ಅನ್ಬಾಕ್ಸ್ ಮಾಡ್ಬಿಟ್ಟಿದೆ. ಸೊ ಮನೆಗೆ ಯಾವುದೇ ಒಂದು ಹೊಸ ತಂದ್ರೂ ಈ ಥರ ಪೂಜೆ ಮಾಡಿ ಆಮೇಲೆ ನಾವು ಅದನ್ನು ಯೂಸ್ ಮಾಡೋ ಅಂಥದ್ದು. ಸೊ ಅದಕ್ಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಇಲ್ಲಿ. ನನ್ನ ಹೆಂಡತಿ ಬೂದ್ ಗುಂಬಳಕಾಯಿಗಳೇ ಸಿಹಿ ಗುಂಬಳ ಮಾಡ್ಕೊಡಪ್ಪ. ಇಲ್ಲ, ಆ ಕಡೆ ಮುಂದಕ್ಕೆ ನಿಂತ್ಕೊಂಡೆ ಅವಳು. ನನಗಂತೂ ಯಾವ ಥರ ಯೂಸ್ ಮಾಡಬೇಕು ಎಲ್ಲಿ ಬಿದ್ಬಿಡ್ತಿದ್ರು ಅಂತ ಭಯ ಆಗ್ತಿತ್ತು. ನನ್ನ ಮಕ್ಕಳು ಅಲ್ಲೇ ಗೈಡ್ ಮಾಡ್ತಿದ್ರು ಯಾವ ಥರ ಆನ್ ಮಾಡೋದು, ಯಾವ ಥರ ಓಡೋದು ಅಂತ ಅಂದ್ಬಿಟ್ಟು. ನನ್ನ ಮಕ್ಳಿಗೆ ಇದ್ರಲ್ಲಿ ಹೆಂಗ್ ಯೂಸ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅವ್ರಿಗೂ. ಬಟ್ ಎಲ್ಲ ತಿಳ್ಕೊಂಡವ್ರೆ. ಒಂದಿನಾನು ಓಡಿಲ್ಲ ಇದ್ರಲ್ಲಿ. ಆದ್ರೂ ಈ ಯೂಟ್ಯೂಬ್ ಅದು ಇದು ನೋಡ್ಕೊಂಡ್ಬಿಟ್ಟು ಯಾವ ಥರ ಯೂಸ್ ಮಾಡೋದು